ನೋಡಿ, ದಾವಣಗೆರೆ ಬೈ ಎಲೆಕ್ಷನ್ ವಿಚಾರ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆಯ ವಿಚಾರ ಆ ಸಂದರ್ಭದಲ್ಲಿ ಎಷ್ಟೆಲ್ಲ ಸುದ್ದಿ ಮಾಡ್ತು. ರಾಷ್ಟ್ರ ರಾಜಕಾರಣದ ಮಟ್ಟಿಗೂ ದಾವಣಗೆರೆ ಸುದ್ದಿ ಮಾಡುತ್ತೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಾರಣ, ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರು ಓಡಾಡಿದ್ರು. ಅದಾದ್ಮೇಲೆ ಜಮೀರ್ ಅಹಮದ್ ಖಾನ್ ಅವರಿಗೆ ಏಕವಚನದಲ್ಲೇ ನಿಂದಿಸ್ತಾರೆ ಎಸ್ ಮಲ್ಲಿಕಾರ್ಜುನ್ ಅವರು. ಅದಾದ್ಮೇಲೆ ಏನೆಲ್ಲ ಬೆಳವಣಿಗೆಗಳಾಯ್ತು, ಜಮೀರ್ ಅವರು ಆ ಕಡೆ ತಲೆನೂ ಹಾಕಲ್ಲ, ಸಿದ್ದರಾಮಯ್ಯ ಅವರ ಮಾತಿಗೆ ಮಣಿದು ಒಂದಿನದ ಮಟ್ಟಿಗೆ ಬಂದ ಪುಟ್ಟ ಹೋದ ಪುಟ್ಟ ಅಂತ ಬಂದು ಹೋಗಿ ಸಮರ್ಥ್ ಅವರ ಪರ ಬ್ಯಾಟಿಂಗ್ ಮಾಡಿ ಹೋಗ್ತಾರೆ. ಸೊ ಅದೆಲ್ಲ ಆಗಿ ಚುನಾವಣೆ ಮುಗಿದು 24 ಗಂಟೆಯಲ್ಲೇ ಇಬ್ಬರ ತಲೆದಂಡ ಆಗತ್ತೆ. ಜಮೀರ್ ಅವರ ತಲೆದಂಡ ಆಗಲೇಬೇಕು, ಷಡ್ಯಂತ್ರ ಮಾಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸೋದಕ್ಕೆ SDPIಗೆ ಜಮೀರ್ ಅವರು ಸಪೋರ್ಟ್ ಮಾಡಿದ್ದಾರೆ, ಹಾಗೆ ಹೀಗೆ ಅನ್ನುವ ಒಂದಷ್ಟು ಊಹಾಪೋಹಗಳು ಹರಿದಾಡತ್ತೆ. ಬಟ್ ಅದ್ಯಾವುದಕ್ಕೂ ಕೂಡ ಜಮೀರ್ ಅವರು ಉತ್ತರ ಕೊಡಲ್ಲ. ಬಟ್ ನಿನ್ನೆ ಹರಿದಾಡಿದಂತಹ ಒಂದು ಆಡಿಯೋ, ಈ ಆಡಿಯೋ ಈಗ ಸಚಿವನಾಗ್ತೀನಿ ಮತ್ತೊಮ್ಮೆ ಅನ್ನುವ ನಿರೀಕ್ಷೆಯಲ್ಲಿದ್ದ, ಖುಷಿಯಲ್ಲಿದ್ದ ಜಮೀರ್ ಅಹಮದ್ ಖಾನ್ ಅವರಿಗೆ ಎಲ್ಲೋ ಒಂದು ಕಡೆ ಈ ಆಡಿಯೋ ಬರ ಸಿಡಿಲಿನಂತೆ ಬಂದೊಡ್ಡಿದೆ. ಅವ್ರ ಮೇಲ್ನೋಟಕ್ಕೆ ಹೇಳ್ತಾರೆ ಇದು AI ಆಡಿಯೋ ನನ್ನದಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ಅಂತ ಹೇಳಿ. ಬಟ್ ಸಮರ್ಥ್ ಅವರೇ ಒಪ್ಕೊಂಡಿದ್ದಾರೆ. ಶಾಸಕರು, ನೂತನ ಶಾಸಕರು ಇದ್ರೂ ಇರಬಹುದು, ಆಗಿನ ಸಂದರ್ಭ ಆ ರೀತಿ ಇತ್ತು ಅಂತ ಹೇಳಿ. ಈಗ ಜಮೀರ್ ಅವರ ವಿರುದ್ಧ ಮತ್ತೊಮ್ಮೆ SS ಮಲ್ಲಿಕಾರ್ಜುನ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೊದಲನೇ ಬಾರಿಗೆ ದಾವಣಗೆರೆಗೆ ಬಂದಂತಹ ಟೈಮಲ್ಲಿ, ಅಂದರೆ ಈ ಬೈ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆ ಬಂದಂತಹ ಟೈಮಲ್ಲಿ ಇಲ್ಲೇನು ಕೆಲಸ ಜಮೀರ್ ಅವರಿಗೆ ದಾವಣಗೆರೆಯಲ್ಲಿ, ಹೋಗಿ ಚಾಮರಾಜಪೇಟೆಯಲ್ಲಿ ಅವರು ಮಾಡಲಿ, ಆಡಳಿತ ಮಾಡಲಿ, ಬೆಂಗಳೂರಲ್ಲಿ ಮಾಡಲಿ, ದಾವಣಗೆರೆಯಲ್ಲಿ ಏನು ಕೆಲಸ ಅಂತ ಹೇಳಿ ಪ್ರಶ್ನೆ ಮಾಡಿದರು. ಆಗ ಒಂದಿಷ್ಟು ಇಬ್ಬರು ನಾಯಕರ ನಡುವೆ ಮಾತಿನ ವಾರ್ ನಡೆದಿತ್ತು. ಅದಾದ್ಮೇಲೆ ಪ್ಯಾಚಪ್ ಮಾಡ್ಕೊಂಡಿದ್ದೀವಿ ಅಂತ ಮೇಲ್ನೋಟಕ್ಕೆ ಹೇಳಿದ್ರು. ಈಗ ನೋಡಿ, ಈ ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ, BJPಗೆ ಸಹಾಯ ಮಾಡೋದಕ್ಕೆ ಈ ರೀತಿ ಮಾಡಿದ್ದಾರೆ. ಜಮೀರ್ ವಿರುದ್ಧ ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ ಶಾಸಕರಾದಂತಹ SS ಮಲ್ಲಿಕಾರ್ಜುನ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಮೀರ್ ಅವರದ್ದು ಎನ್ನಲಾಗಿರುವಂತಹ ಆಡಿಯೋ ನಿನ್ನೆಯಿಂದ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ದಾವಣಗೆರೆ ಉಪಚುನಾವಣೆಯಲ್ಲಿ ಕುಕ್ಕರ್ಗೆ ವೋಟ್ ಬೀಳಬೇಕು ಅವರು ಮಾತನಾಡಿರೋದು ಇದೀಗ ಗ್ರಾಸವಾಗಿದೆ. ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದಂತಹ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್. ಈಗ ಮಾಜಿ ಸಚಿವ SS ಮಲ್ಲಿಕಾರ್ಜುನ್ ಅವರು ತೀವ್ರ ಕಿಡಿಕಾರಿದ್ದಾರೆ. ಮಾಜಿ ಸಚಿವ ಜಮೀರ್ ಮತ್ತು ಸಿರಾಜ್ ನಡುವಿನ ಆಡಿಯೋ ಸಂಭಾಷಣೆ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಕುರಿತು ಕಾಂಗ್ರೆಸ್ ಪಕ್ಷದಲ್ಲೇ ಒಂದಷ್ಟು ವಿರೋಧ, ಪರ, ಈ ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇದೆ. ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಇದು ಜಮೀರ್ದಲ್ಲ ಆಡಿಯೋ, ಸ್ವತಃ ಜಮೀರ್ ಅವರೇ ಹೇಳಿದ್ದಾರೆ ಅವರ ವಿರುದ್ಧ ಷಡ್ಯಂತ್ರ ಅಂತ. ಬಟ್ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ ಹೇಳ್ತಾ ಇದ್ದಾರೆ ಇದು ಜಮೀರ್ ಅವರದ್ದೇ ಆಡಿಯೋ, ಉನ್ನತ ಮಟ್ಟದಲ್ಲಿ ತನಿಖೆಯಾಗಬೇಕು, ಹೈಕಮಾಂಡು ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಬೇಕು. ಸೊ ದಾವಣಗೆರೆ ಉಪಚುನಾವಣೆಯಲ್ಲಿ ಕುಕ್ಕರ್ಗೆ ವೋಟ್ ಬೀಳಬೇಕು ಅಂತ ಮಾತನಾಡಿರುವಂಥದ್ದು ಏನಿದೆ ಹಾಗಾದ್ರೆ ಆಡಿಯೋದಲ್ಲಿ? ನೋಡಿ, ಆಡಿಯೋದಲ್ಲಿ ಮಾತನಾಡ್ತಾರೆ ಜಮೀರ್ ಅವರು, ಮುಸ್ಲಿಮರೆಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಬದಲಾಗಿ ಪಕ್ಷೇತರರಿಗೆ ವೋಟ್ ಹಾಕಬೇಕು. ಒಂದು ವೇಳೆ ಮುಸ್ಲಿಮರು ವೋಟ್ ಹಾಕಿಲ್ಲ ಅಂದ್ರೂ ಓಕೆ, ಕಾಂಗ್ರೆಸ್ ವೋಟ್ಗಳು ಮೈನಸ್ ಆಗಬೇಕು. ಕಾಂಗ್ರೆಸ್ ಅಭ್ಯರ್ಥಿಗೆ ಹೆಚ್ಚು ವೋಟನ್ನ ಹಾಕಬೇಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷೇತರರಿಗೆ ಮತ ಹಾಕಿ, ಬಲವಂತವಾಗಿ ಮನೆಯಿಂದ ಕರ್ಕೊಂಡ್ಬಂದು ವೋಟ್ ಹಾಕಿಸ್ಬೇಡಿ, ಈ ರೀತಿಯ ಹೇಳಿರುವಂತಹ ಆಡಿಯೋ. ಜಮೀರ್ ಅವರ ಈ ಆಡಿಯೋದ ವಿರುದ್ಧ SS ಮಲ್ಲಿಕಾರ್ಜುನ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಅವರ ಪುತ್ರ ಸಮರ್ಥ್ ಅವರು ಏನು ದೊಡ್ಡ ಮಟ್ಟದ ಅಂತರದಲ್ಲಿ ಗೆಲ್ಲಿಲ್ಲ. ಅಲ್ಲಿ SDPI ಅಭ್ಯರ್ಥಿ ಅಪ್ಸರ್ ಕೊಡ್ಲಿಪೇಟೆ 19,000 ವೋಟ್ಗಳನ್ನ ಪಡ್ಕೊಳ್ತಾರೆ. ಇದು ಹಿಸ್ಟ್ರಿ. ಇಷ್ಟು ವರ್ಷ SDPI 19,000 ವೋಟ್ ತಗೊಂಡೇ ಇಲ್ಲ. ಅಂದ್ರೆ ಮುಸ್ಲಿಮರು ಒಂದು ಕಾಲ ಭಾಗ SDPIಗೆ ಹಾಕಿರೋದು ಸತ್ಯ, ಅಪ್ಸರ್ ಕೊಡ್ಲಿಪೇಟೆಯವರಿಗೆ. ಅಂದ್ರೆ ಅದರ ಹಿಂದೆ ಜಮೀರ್ ಅವರ ಕೈವಾಡ ಇರೋದು ಸತ್ಯ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಸೊ ಇದೇ ವಿಚಾರಕ್ಕೆ SS ಮಲ್ಲಿಕಾರ್ಜುನ್ ಅವರು ಮಾತನಾಡ್ತಾರೆ. ಜಮೀರ್ ಅಹಮದ್ ಮಾತನಾಡಿದ್ದು ಆಡಿಯೋ ಮೂಲಕ ಹೊರಬಂದಿದೆ. ಹೈಕಮಾಂಡ್ ನಾಯಕರು ಎಲ್ಲವನ್ನ ನೋಡ್ತಿದ್ದಾರೆ, ಈ ಬಗ್ಗೆ ಅವರೇ ತೀರ್ಮಾನ ಮಾಡ್ತಾರೆ. ಹೈಕಮಾಂಡು ಏನ್ ತೀರ್ಮಾನ ಮಾಡುತ್ತೋ ಆ ತೀರ್ಮಾನಕ್ಕೆ ಬದ್ಧ. ಬಟ್ ಹೈಕಮಾಂಡು ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೋಬೇಕು. BJPಗೆ ಸಹಾಯ ಮಾಡೋದಕ್ಕೆ ಜಮೀರ್ ಅವರು ಈ ರೀತಿ ಮಾಡಿದ್ದಾರೆ.
ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಆ ರೀತಿಯಾಗಿದೆ. ನಮ್ಮವರೇ ನಮ್ಮ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಬಾರ್ದು. ಜನರ ಆಶೀರ್ವಾದ ನೋಡಿ ನಮ್ಮ ಮಗನ ಮೇಲಿದೆ. 5,000 ಓಟ್ಗಳಿಂದ ಅಷ್ಟೇ ಗೆದ್ದಿರೋದು. ಬಟ್ ಹೆಂಗೋ ನನ್ನ ಮಗ ಗೆದ್ದ. ಸೊ ಈಗೇನು ಆಡಿಯೋ ವೈರಲ್ ಆಗಿದೆ, ಈ ಆಡಿಯೋ ವೈರಲ್ ಬಗ್ಗೆ ಹೈಕಮಾಂಡು ಸೂಕ್ತ ನಿರ್ಧಾರ ತೆಗೆದುಕೊಳ್ಬೇಕು. ಅಂತೆ ನಾನು ಉಚ್ಚಾಟನೆ ಮಾಡಿ ಜಮೀರ್ ಅವ್ರನ್ನ ಅಂತ ಎಲ್ಲೂ ಕೂಡ ಹೇಳಲ್ಲ. ಅಂತಹ ಕೆಳಮಟ್ಟದ ರಾಜಕೀಯವನ್ನು ನಾನು ಮಾಡಕ್ಕೆ ಹೋಗಲ್ಲ. ಸೊ ಹೈಕಮಾಂಡ್ ನಾಯಕರು ಈ ಬಗ್ಗೆ ಏನು ತೀರ್ಮಾನ ಮಾಡ್ತಾರೆ, ಸೊ ಆ ತೀರ್ಮಾನಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಮತ್ತೊಂದು ಕಡೆ ಜಮೀರ್ ಆಪ್ತ ಸಿರಾಜ್ ಅವರು ಕೂಡ ದೂರು ಕೊಟ್ಟಿದ್ದಾರೆ. ಆಡಿಯೋ ಕ್ಲಿಪ್ಪು ಏನು ಓಡಾಡ್ತಾ ಇದೆ, ಕಾನೂನು ಸಮರದ ರೂಪ ಪಡ್ಕೊಂಡಿದೆ. ತಮ್ಮ ವಿರುದ್ಧ ಸುಳ್ಳು ಆಡಿಯೋವನ್ನು ಸೃಷ್ಟಿ ಮಾಡಲಾಗಿದೆ, ತೇಜೋವಧೆ ಮಾಡಲಾಗ್ತಾ ಇದೆ. ದಾವಣಗೆರೆ CN ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ನಾನು ಕೂಡ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಾಮನಿರ್ದೇಶಿತ ಸದಸ್ಯ. ಸೊ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದೀನಿ. ಸೊ ಒಂದು ರೀತಿ ರಾಜಕೀಯ ದುರುದ್ದೇಶದಿಂದ ನನ್ನನ್ನು ಗುರಿಯಾಗಿಸ್ಕೊಂಡು ನಕಲಿ ಆಡಿಯೋ ಸೃಷ್ಟಿ ಮಾಡಲಾಗಿದೆ ಅಂತ. ಒಟ್ಟಾರೆ ಕಾನೂನು ಸಮರ, ಯಾರಿಗೆ ಜಯ ಸಿಗುತ್ತೆ, ಆ ಆಡಿಯೋ ಜಮೀರ್ ಅವರದ್ದೇನಾ ಅಥವಾ ಅದು ಸೃಷ್ಟಿಯಾದರೂ ಯಾರು ಜಮೀರ್ ಅವರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಅದು ಇಂಥ ಸಂದರ್ಭದಲ್ಲಿ. ಸೊ ಎಲ್ಲದಕ್ಕೂ ಉತ್ತರ ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗತ್ತೆ.